ಹಾಯ್ ಹಲೋ ನಮಸ್ಕಾರ ಕಣ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಕಣ್ರಿ. ವೆಲ್ಕಮ್ ಟು ಅವರ್ ಚಾನಲ್. ಏನಪ್ಪ ವಿಶೇಷ ಅಂದರೆ ಮೊದಲೇ ಶ್ರಾವಣ ಶನಿವಾರ ನಮ್ಮೂರಲ್ಲಿ ಪೂಜೆ ನಡೆದಿದ್ದಾರೆ. ಏನಪ್ಪ ವಿಶೇಷ ಅಂದರೆ ಅಲ್ಲಿ ಎರಡು ದೇವರು ಪೂಜಿಸ್ತಾರೆ. ಇತ್ತಗೆ ವೆಂಕಟರಮಣ ಸ್ವಾಮಿನೂ ಮಾಡ್ತಾರೆ, ಹಾಗೆ ಮಾದಪ್ಪನೂ ಮಾಡ್ತಾರೆ. ಆ ಮನೇಲಿ ಬಂದು ನಮ್ಮ ಅಜ್ಜಿ ಇದ್ದರು, ತಾತನ ಸಾಕೊಂಡಿದ್ರು. ಅದಕ್ಕೋಸ್ಕರ ಅಲ್ಲಿ ಮಾದಪ್ಪನ ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲಿ ಮಾದೇಶ್ವರನ ದೇವ್ರನ್ನ ತೊಗೊಬಂದು ಪೂಜೆ ಮಾಡ್ತಾರೆ. ಇವರು ಬಂದರು, ಆಮೇಲೆ ದೇವ್ರು ಎತ್ಕೊಂಡು ಅವ್ರಿಗೆ ಕಾಲಿಗೆ ನೀರು ಹಾಕ್ಬಿಟ್ಟು ಒಳಗಡೆ ಕರ್ಕೊಂಡು, ಹಾಗೆ ಇಲ್ಲಿ ನಾವು ದೇವ್ರಿಗೆ ಕೂರ್ಸೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿದ್ವಿ. ಇಲ್ಲಿ ರಂಗೋಲಿ ಬಿಟ್ಟು ಅದ್ರ ಮೇಲೆ ಪಂಚೆ ಹಾಕಿ ಅದ್ರ ಮೇಲೆ ಅಕ್ಕಿ ಇಟ್ಟಿದ್ದು, ಆಮೇಲೆ ಅವರೊಂದು ಬಟ್ಟೆ ಇರುತ್ತೆ ಅದನ್ನು ಹಾಕಿ ಆಮೇಲೆ ದೇವ್ರು ಇಡ್ತಾರೆ. ಈಗ ಮುಂಚೆ ಅಲಂಕಾರ ಮಾಡೋಕ್ಕೆ ಮುಂಚೆ ಅವರು ಪೂಜೆ ಮಾಡ್ತಾಯಿದ್ದಾರೆ. ನೋಡಿ ನಾವು ಹೇಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ, ಅದಕ್ಕೆ ಮುಂಚೆ ಪೂಜೆ ಮಾಡ್ತಾಯಿದ್ದಾರೆ. ಎಲೆ ಅಡಿಕೆ ಇಟ್ಟು ಬಾಳೆಹಣ್ಣು ಇಟ್ಟು ಈಗ ಹೂವು ದೀಪ ಇಟ್ಟಿದ್ದಾರೆ. ನೋಡಿ ದೀಪ ಹಚ್ಚಿದ್ದೀವಿ. ಅವರು ಪೂಜೆ ಮಾಡ್ತಾಯಿದ್ದಾರೆ. ಫಸ್ಟು ಹೂವು ಅಲಂಕಾರ ಮಾಡೋ ಮುಂಚೆ ಅಲ್ಲಿ ನಮ್ಮಪ್ಪ ಅವರು ಜಾಕಟೆ ಹೊಡಿತಿದ್ದಾರೆ. ಈಗ ನೋಡಿ ಹೂವು ಎಲ್ಲ ಅಲಂಕಾರ ಆಯಿತು, ಅದನ್ನು ವಿಡಿಯೋ ಮಾಡಿ ಇಲ್ಲಿ ಹಾಕಿದ್ದೀನಿ. ನೋಡಿ ಹೂವು ಎಲ್ಲ ಮುಡಿಸಿದ್ದಾರೆ. ಆಮೇಲೆ ಪ್ರಸಾದಕ್ಕೆ ಅಂದ್ಬಿಟ್ಟು ಇದಕ್ಕೆ ಗಿಡಕ್ಕೆ ಬಾಳೆ ಎಲೆ ಹಾಕಿದ್ದಾರೆ. ಈಗ ಮತ್ತೆ ಮಡಿ ಬಟ್ಟೆ ಹಿಡಿಯುತ್ತೆ, ಇಲ್ಲಿ ಇದು ಹಿಡಿತಾರೆ, ಬಟ್ಟೆ ಹಿಡಿತಾರೆ. ಆಮೇಲೆ ಅದನ್ನು ಈಗ ನೋಡಿ ಅವರು ಪೂಜೆ ಮಾಡಿಬಿಟ್ಟು ನಿಂತಿದ್ದಾರೆ. ಬಾಳೆ ಎಲೆ ಹಾಕಿದ್ದಾರೆ. ಏನಕ್ಕಪ್ಪ ಬಾಳೆ ಎಲೆಯಲ್ಲಿ ಹಾಕಿದ್ದಾರೆ ಅಂದರೆ ನಾವು ಅಡುಗೆ ಮಾಡಿದ್ದೀವಲ್ಲ, ಏನೇನು ಅಡುಗೆ ಮಾಡಿದ್ದೀವಿ ಅಲ್ಲಿ ತೊಗೊಬಂದು ಬಡಿಸ್ಬೇಕು. ಅವ್ರಿಗೆ ದಸಪ್ಪವ್ರಿಗೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಬೇರೆಯವರು ಪೂಜೆ ನಮ್ಮ ಮನೆಗೆ ಬನ್ನಿ ಅಂತ ಅವರು ಫೋನಲ್ಲಿ ಮಾತಾಡ್ತಾ ಬ್ಯುಸಿಯಾಗಿದ್ದಾರೆ. ಪ್ಲೀಸ್ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಇಷ್ಟ ಹೋದರೆ. ಇಲ್ಲಿ ನೋಡಿ ನಮ್ಮಮ್ಮ ಬಂದರು, ಮುದ್ದೆ ತೊಗೊಂಡು ಮುದ್ದೆ ಮತ್ತು ಚಿತಿಗೆ ಬೇಳೆ ಸಾಂಬಾರು ಮಾಡಿದರು. ಹಾಗೆ ನಾನು ತಂದ್ಕೊಡ್ತಾಯಿದ್ದೀನಿ. ಮತ್ತು ಹೆಸರು ಬೇಳೆ ಪಲ್ಯ ಮಾಡಿದರು. ಹಾಗೆ ಹಪ್ಪಳ, ಪಾಯಸ, ಅನ್ನ ಅಮ್ಮ ಬಡಿಸ್ತಾ ಇದ್ದಾರೆ. ನನಗೆ ಜೊನ್ನೆ ತೊಳೆದಿದ್ದೀರಾ ಅಂತ ಕೇಳಿದ್ರು. ಇಲ್ಲ ಅಂದರೆ ಆಮೇಲೆ ತೊಳ್ಕೊಂಬರೋಗಿ ಅಂತ ಹೇಳಿದ್ರು. ಆಮೇಲೆ ಅವೆರಡು ತೊಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಬಂದಿದೆ. ಆಮೇಲೆ ಅದನ್ನು ತೊಳೆಯೋಣ ಅಂತ ಈಗ ನೋಡಿ ಅನ್ನ ಬಡಿಸ್ತಾ ಇದ್ದಾರೆ. 2 ಮುದ್ದೆ ಮತ್ತು ಅದಕ್ಕೆ 2 ಈಗ ಸಾಂಬಾರು ಬಡಿಸ್ತಾ ಇದ್ದಾರೆ. ನೋಡಿ ಬೆಡ್ಸಿರೋದ್ ಮೇಲೆ ಎತ್ಕೊಂಡು ಹೋಗ್ತಾಯಿದ್ದೆ ಬಟ್ಲುಗಳು. ಈಗ ಸಾಂಬಾರು ಹಾಕ್ತಿದ್ದಾರೆ. ಇನ್ನೊಂದಕ್ಕೆ ಪಾಯಸ. ಆಮೇಲೆ ರುಚಿ ಹಾಕಿ ಕೇಳಿದ್ರು, ರುಚಿ ಇಡ್ತಾಯಿದ್ದೀನಿ. ಆ ಕಡೆ ಸ್ವಲ್ಪ ಎಲೆಗೆ, ಈ ಕಡೆ ಸ್ವಲ್ಪ ಎಲೆಗೆ ಹೆಸರು ಬೇಳೆ ಬಡಿಸ್ತಾ ಇದ್ದಾರೆ. ನೋಡಿ ಅಷ್ಟೇ, ಬೋಂಡ ಬೇಡ ಅಂದರು. ಆ ಕಡೆ ಎಲೆಗೂ ಹೆಸರು ಬೇಳೆ ಬಡಿಸ್ತಾ ಇದ್ದಾರೆ. ಬೋಂಡಕ್ಕೆ ಹಾಕಿದ್ರು, ಹಪ್ಪಳ ಹಾಕ್ತಾಯಿದ್ದಾರೆ.
ಬೋಂಡಾಗ ಹಾಕೋದ್ರು ಬೋಂಡ ಬೇಡ ಅಂದರು. ತೊಗೊಂಬಿಟ್ರು. ಅದೇ ಈರುಳ್ಳಿ ಹಾಕಿರ್ತಾರಲ್ಲ ಬೇಡ ಅಂತ ಅಂದರು. ಸರಿ ಅಂದ್ಬಿಟ್ಟು ಹಪ್ಪಳ ಹಾಕಿದ್ರು. ಆಮೇಲೆಲ್ಲ ತೊಗೊಂಡೋದ್ರು. ಆಮೇಲೆ ಇವರು ಸ್ವಾಮಿಗಳು ಬಂದು ಒಂದು ಕಡ್ಡಿ ಎತ್ಕೊಂಡು ಜಾತೆ ಎತ್ಕೊಂಡ್ರು, ಪೂಜೆ ಮಾಡಿದ್ರು.
ಈಗೆಲ್ಲ ಪೂಜೆ ಎಲ್ಲ ಮುಗೀತು. ಈಗ ಬಟ್ಟೆ ಇಕ್ಸ್ಕೊಬೇಕು. ಇವ್ರು ಈ ಬತ್ತಿ ಇಕ್ತಾರೆ, ಅವರು ನಾಮ ಇಕ್ತಾರೆ. ಆಮೇಲೆ ಪೂಜೆ ಮತ್ತು ಧೂಪ ಹಾಕಬೇಕು. ಪೂಜೆ ಮಾಡಿಕೊಂಡು ಈಗ ಎಲ್ಲರೂ ಒಬ್ಬೊಬ್ಬರೇ ನಾವು ಬಟ್ಟೆ ಇಕ್ಸ್ಕೊತಾ ಇದ್ವಿ. ಮಂಗಳಾರತಿ ಕಾಸು ಹಾಕ್ಬಿಟ್ಟು ನೋಡಿ, ಇಲ್ಲಿ ನನ್ನ ಮಗ ಫಸ್ಟ್ ಹಾಕ್ಸ್ಕೊತವನೆ. ಅಲ್ಲಿ ಬತ್ತಿ ಇಕ್ಸ್ಕೊಂಡ ಇಲ್ಲಿಗೆ ನಾಮಕ್ಕೆ ಕಾಯ್ತಾ ಇದ್ದಾನೆ ಹಾಕ್ಸ್ಕೊಳಕ್ಕೆ. ಎಲ್ಲರೂ ಹಾಕ್ಸ್ಕೊತ ಇದ್ವಿ. ನಮ್ಮ ಅವ್ರನ್ನ ಸಣ್ಣ ಮಾಡ್ಕೊಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ತಲೆಗೆ ಹೊಡ್ಕೊತಾನೆ ಕೈ. ಅಮ್ಮವನ್ನ ಜರುಗಿಸ್ತಾ ಇದ್ದಾರೆ. ಅವ್ರು ರೆಡಿ ಮಾಡ್ಕೊತ ಇದ್ದಾರೆ ಬಟ್ಟು. ನಮ್ಮ ಅತ್ತೆ 4ನೇವರು. ಅಲ್ಲಿ ನಾಮ ಆಗ್ತಾ ಇದ್ದಾರೆ. ಮುಗಿಸ್ಕೊಂಡಿದ್ದಾಯ್ತು. ಈಗ ನಮ್ಮ ಅಮ್ಮನಿಗೆ ಆಗ್ತಾ ಇದ್ದಾರೆ. ಮಾಡ್ಕೊತ ಇದ್ದಾರೆ, ಹಾಗೆ ಆಶೀರ್ವಾದ ಪಡ್ಕೊತ ಇದ್ದಾರೆ. ಮತ್ತೆ ಹಾಕ್ಸ್ಕೊತ ಇದ್ದಾರೆ. ನಮ್ಮ ಧೂಪ ಹಾಕ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಿ. ನಿಮ್ಮ ಯಾರು ನೋಡ್ತಾ ಇದ್ದೀರೋ ಅವ್ರಿಗೂ ಒಳ್ಳೇದಾಗಲಿ. ಮುದ್ದು ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ಮಗಳು ಹಾಕ್ಸ್ಕೊತ ಇದ್ದಾಳೆ ಈಗ. ಇವರು ನಮ್ಮಪ್ಪ, ಇವರು ನಮ್ಮ ತಮ್ಮ. ಎಲ್ಲರೂ ಒಬ್ಬೊಬ್ಬರೇ ಬಟ್ಟೆ ಇಕ್ಸ್ಕೊತಾ ಇದ್ವಿ. ಧೂಪ ಕೆಟ್ಟೋಗಿ ಕೆಂಡ ಅಂದ್ಬಿಟ್ಟು ಕರ್ಪೂರ ಇಡ್ತಾ ಇದ್ದಾರೆ ಅಪ್ಪ. ಇವರು ಇನ್ನೊಬ್ರು ಅವನ್ನ ಜೊತೆಗೆ ಬಂದಿದ್ದರು. ಈ ಥರ ಇಲ್ಲಿ ಅಪ್ಪನ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಇವರು ನಮ್ಮ ಅಜ್ಜಿನ ಬಂದು ಮಂಗಳಾರತಿ ಮಾಡ್ತಾ ಇದ್ದಾರೆ ದೇವ್ರಿಗೆ. ರಮ್ಮ ಇವರು ಅಜ್ಜಿ. ನಮಸ್ಕಾರ ಆಯಿತು. ಧೂಪ ಹಾಕ್ತಾ ಇದ್ದಾರೆ. ಧೂಪ ಇವರು ನಮ್ಮ ಮನೆಯವರು. ಇವರು ಮಾಡ್ತಾ ಇದ್ದಾರೆ. ನಂದು ಬಟ್ಟೆ ಇಕ್ಸ್ಕೊಂಡಿದ್ದಾಯಿತು. ಈಗ ಎಲ್ಲರದ್ದು ಬಟ್ಟೆ ಇಕ್ಸ್ಕೊಂಡಿದ್ದಾಯಿತು. ನಾನು ಮತ್ತು ನನ್ನ ಮಗಳು ಒಟ್ಟಿಗೆ ಮಾಡ್ತಾಯಿದ್ವಿ ಪೂಜೆ ಇಟ್ಕೊಂಡು. ಎಲ್ಲರದ್ದು ಆಯಿತು.
ಇವರು ನಮ್ಮವ್ವ ಅಪ್ಪರ ಅಮ್ಮ ಇಬ್ಬರು ಇಲ್ಲ ಭಾಗ ಮಾಡ್ಕೊಳ್ಬೇಕು ಯಾರ ಲೈನ್ ಹೆಂಗದ ಹಂಗೆ ಹೋಯ್ತಾರೆ ಬಿಸಿ ಬಂದ್ಬಿಟ್ಟಿರ್ತೀವಿ. ಈಗ ನೋಡಿ ನಾನು ನೋಡ್ಕೊತಾ ಇದ್ದೀನಿ ಈ ಬುತ್ತಿ ಮತ್ತು ನಾಮ ಹೆಂಗಿದೆ ಅಂತ. ಚೆನ್ನಾಗಿದೆ ಅಲ್ಲ. ಹಾಗೆ ತೀರ್ಥ ಕೊಡ್ತಿದ್ರು, ತೀರ್ಥ ಇಸ್ಕೊಂಬರೋಣ ಅಂತ ಕುಡಿ ಎಲ್ಲರಿಗೂ ಚೀಚೆ ಐತಲ್ಲ ಇದ್ದಾರೆ. ಈಗ ನೆಕ್ಸ್ಟು ಊಟ ಮಾಡ್ತಾರೆ. ಅಡುಗೆ ಮಾಡಿರೋದು ಊಟ, ಪೂಜೆ ಎಲ್ಲ ಆಯಿತು. ಊಟ ಮಾಡ್ಕೊಂಡು ಹೋಗ್ತಾರೆ. ನೋಡಿ ನಮ್ಮ ಮುತ್ತು ಮಾದಪ್ಪ ಹೇಗಿದ್ದಾರೆ ಅಂತ. ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಹೀಗಿತ್ತು ನಮ್ಮ ಶ್ರಾವಣದ ಪೂಜೆ ನಮ್ಮ ಮನೇಲಿ. ಈಗ ನಾವು ಹೊಡ್ತೀವಿ ಊಟ ಮಾಡಿಕೊಂಡು ಊರಿಗೆ. ಊರಲ್ಲಿ ಗುರುಪ್ರವೇಶ ಇದೆ, ಅದಕ್ಕೆ ಬೇಗ ಹೊಡ್ತೀವಿ ಊಟ ಮಾಡಿಕೊಂಡು. ಹಾಗೆ ಫೋಟೋಸ್ ತೊಗೊಂಡಿದ್ದೆ ಮಾದಪ್ಪಂದು, ಅದಕ್ಕೆ ಹಂಗೆ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ಇವತ್ತಿನ ಪೂಜೆ? ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದು ಈ ಥರ ನೋಡಿ. ಹಾಗೆ ನಮ್ಮ ಅಜ್ಜಿ ಬೋಂಡ ಹಾಕ್ತಾಯಿದ್ದಾರೆ. ಸ್ವಲ್ಪ ಪೂಜೆಗೆ ಅಂದ್ಬಿಟ್ಟು 4-5 ಹಾಕ್ಕೊಂಡಿದ್ದು. ಈಗ ಊಟಕ್ಕೆ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ಇದು ಊಟ ನಾವೆಲ್ಲ ಕೂತಿರೋದು. ಊಟ ಮಾಡ್ತಾಯಿದ್ದೀವಿ. ಮುದ್ದೆ, ಬೇಳೆ ಸಾರು ಮತ್ತು ಪಾಯಸ. ಲಾಸ್ಟ್ ಫೋಟೋ ಇದು ಕಾರಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಯಿತಾ ಈ ಬ್ಲಾಗು? ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.